ಇಂದು ಕಾವೇರಿಯಲ್ಲಿದೆ ಜಂಟಿ ಅಧಿವೇಶನ. ಸಿಎಂ ಆಡಿಯೋ ಬಾಂಬ್ಗೆ ಬಿಜೆಪಿ ತಿರುಗೇಟನ್ನ ನೀಡಲಿದೆ. ಸದನದಲ್ಲೇ ಡೀಲ್ ವಿಡಿಯೋ ರಿಲೀಸ್ಗೆ ಸಿದ್ಧತೆಯನ್ನ ನಡೆಸಲಾಗಿದೆ. ಇಂದು ಕಾವೇರಿಯಲ್ಲಿದೆ ಜಂಟಿ ಅಧಿವೇಶನ. ಇಲ್ಲಿ ಪ್ರಮುಖವಾಗಿ ಸಿಎಂ ಆಡಿಯೋ ಬಾಂಬ್ಗೆ ಬಿಜೆಪಿ ತಿರುಗೇಟನ್ನ ನೀಡುವುದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ನಡೆಸಿದೆ. ಸದನದಲ್ಲಿ ಡೀಲ್ ವಿಡಿಯೋ ರಿಲೀಸ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಈ ಒಂದು ಅಧಿವೇಶನದಲ್ಲಿ ಈಗ ಆಲ್ರೆಡಿ ಕುಮಾರಸ್ವಾಮಿ ಅವರು ಬಜೆಟ್ ಅನ್ನ ಮಂಡಿಸೋದಕ್ಕೂ ಮುಂಚೆನೆ ಆಡಿಯೋವನ್ನ ರಿಲೀಸ್ ಮಾಡಿದ್ರು. ಅದು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಅದಕ್ಕೆ ಪ್ರತಿಯಾಗಿ ಈಗ ಬಿಜೆಪಿ ವಿಡಿಯೋ ಬಾಂಬ್ ಅನ್ನ ಸಿಡಿಸೋದಕ್ಕೆ ಮುಂದಾಗಿದೆ. ಮತ್ತೊಂದ್ ಕಡೆ ಆಡಿಯೋ ನನ್ನದೇ ಅಂತ ಒಪ್ಪಿಕೊಂಡಿದ್ದಾರೆ ಬಿಎಸ್ವೈ ವಿರುದ್ಧ ಮುಗಿಬೀಳಲು ಇವತ್ತು ಮೈತ್ರಿ ಪಕ್ಷದ ಶಾಸಕರು ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಬಿಜೆಪಿ ವಿಡಿಯೋ ಬಾಂಬ್ಗೆ ತಿರುಗೇಟನ್ನ ಕೊಡಲು ಪ್ಲಾನ್ ಅನ್ನ ಕೂಡ ರೂಪಿಸಿಕೊಂಡಿದ್ದಾರೆ. ಬಿಎಸ್ವೈ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಬಜೆಟ್ ಮೇಲಿನ ಚರ್ಚೆ ವೇಳೆ ಭಾರಿ ಕೋಲಾಹಲ ಸೃಷ್ಟಿಯಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಧಿವೇಶನವನ್ನ ಮೊಟಕುಗೊಳಿಸಲು ಎಲ್ಲಾ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಇದೆ. ಯಾಕೆಂದ್ರೆ ಬರೀ ಗದ್ದಲ ಕೋಲಾಹಲ ನಡೀತಾ ಇದೆ. ಈ ಒಂದು ಅಧಿವೇಶನ ಆರಂಭ ಆದಾಗಿನಿಂದಲೂ ಕೂಡ ಒಂದ್ ಕಡೆ ಪ್ರತಿಪಕ್ಷ ಬಿಜೆಪಿ ಸದನದ ಬಾವಿಗಿಳಿದು ತನ್ನ ಆಕ್ರೋಶ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಮತ್ತು ಒಂದ್ ಕಡೆ ಇವತ್ತು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡರ ನಡುವೆ ಗದ್ದಲ ಕೋಲಾಹಲ ಉಂಟಾಗೋದು ಪಕ್ಕ. ಯಾಕೆಂದ್ರೆ ಒಂದ್ ಕಡೆ ಈಗ ಆಲ್ರೆಡಿ ಯಡಿಯೂರಪ್ಪನವರು ಆಪರೇಷನ್ ಕಮಲವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ರಿಲೀಸ್ ಮಾಡಿರುವಂತ ಆಡಿಯೋ ಬಾಂಬ್ ವಿಚಾರ ಈಗ ಆಲ್ರೆಡಿ ಸಂಚಲನವನ್ನ ಸೃಷ್ಟಿ ಮಾಡಿದ್ರೆ, ಮತ್ತು ಒಂದ್ ಕಡೆ ಆ ಒಂದು ಆಡಿಯೋ ನನ್ನದೇ ಅನ್ನೋದನ್ನ ಯಡಿಯೂರಪ್ಪನವರು ಕೂಡ ಒಪ್ಪಿಕೊಂಡಿದ್ದಾರೆ. ಮತ್ತು ಒಂದ್ ಕಡೆ ಅದೇ ರೀತಿಯಾಗಿ ಕುಮಾರಸ್ವಾಮಿ ಅವರು ಕೂಡ ನಡೆಸಿರುವಂತ 25 ಕೋಟಿ ಆಫರ್ ನೀಡಿದ್ರು ಅಂತ ಹೇಳಿ ಇವತ್ತು ಬಿಜೆಪಿ ಕೂಡ ವಿಡಿಯೋವನ್ನ ರಿಲೀಸ್ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇನ್ನು ಈ ಆಡಿಯೋ ಬಗ್ಗೆ ನಿನ್ನೆ ಏನೆಲ್ಲ ಬೆಳವಣಿಗೆ ಆಯ್ತು, ಯಾರು ಏನ್ ಹೇಳಿದ್ರು ಅಂತ ನೋಡೋಣ. ಕರ್ನಾಟಕ ರಾಜ್ಯದ ಗೌರವಾನ್ವಿತ ಸ್ಪೀಕರ್ ಬಹಳ ಸೆನ್ಸಿಟಿವ್ ಮನುಷ್ಯ. ಒಂದ್ ಸಣ್ಣ ಘಟನೆ ನಡೆದ್ರೆ ತಡೆಯಲ್ಲ. ಇವತ್ತು ನಮ್ಮ ಅಧ್ಯಕ್ಷರು ಅಂತ ಅಧ್ಯಕ್ಷರನ್ನ 50 ಕೋಟಿ ಕೊಟ್ಟು ಕೊಂಡ್ಕೊಂಡಿದೀವಿ ಅಂತ ಚರ್ಚೆ ಮಾಡ್ತಾರೆ. ಇದನ್ನು ಒಪ್ತೀರಾ ನೀವು? ಸ್ಪೀಕರ್ನು ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೇವೆ ದುಡ್ಡು ಕೊಟ್ಟಾಗಲೇ. ಈ ಹಿಂದೆ ಎಲ್ಲ ನಡೆಸಿದ್ರಲ್ಲ, ಅದನ್ನ ಬಹುಶಃ ಚಾಳಿಲಿ ಮುಂದುವರ್ಸ್ಲಿಕ್ಕೆ ಹೋಗಿರ್ಬೇಕಿಲ್ಲ. 50 crores ಕೊಟ್ಟು ಎಲ್ಲಿಂದ ತಂದ್ರಪ್ಪ ನೀವು? ಶಂಕರಗೌಡ ಬಂದದ್ ನಿಜ, ನನ್ನ ಜೊತೆ ಮಾತನಾಡೋದು ನಿಜ. ಏನ್ ನಡೀತು ಅನ್ನುವಂಥದ್ದು ಮುಂದೆ ನೋಡೋಣ. ಕೆಲವು ಭಾಗ ನಾನು ಮಾತನಾಡಿರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅವ್ನು ಪ್ರೀತಿ ಮಾಡೋದು ನಿಜ ರಾತ್ರಿ 12 ಗಂಟೆಗೆ. ಆದರೆ ಇವತ್ತು ನಾನು ಯಾವುದು ನಿಜ ಅಲ್ಲ ಅಂತ ಹೇಳಿದ್ರೆ, ಯಾವ ನಮ್ಮ ಗೌರವಾನ್ವಿತ ಸ್ಪೀಕರ್ ಬಗ್ಗೆ 50 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ ಅಂತ ಅದರಲ್ಲಿ ಯಡಿಯೂರಪ್ಪನವರು ಇದ್ರು ಅಂತ ಹೇಳಿದಾನಲ್ಲ, ಇದು ಪ್ರೂವ್ ಆದರೆ ಅಥವಾ ಇದನ್ನು ಸಾಬೀತು ಮಾಡಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗಿದ್ದೀನಿ ಅಂತ ನೆನ್ನೆನೂ ಹೇಳಿದ್ದೇನೆ, ಈಗಲೂ ಹೇಳಿದ್ದೇನೆ, ನಾಳೆ ಅಸೆಂಬ್ಲಿಲೂ ಹೇಳ್ತೇನೆ. ನನಗೆ ಮುಖ್ಯಮಂತ್ರಿಗಳು ಒಂದು ಪತ್ರ ಬರ್ತಿದ್ದಾರೆ. ಆ ಪತ್ರದ ಜೊತೆಗೆ ಒಂದು ಆಡಿಯೋ ಕಳಿಸ್ಕೊಟ್ಟಿದ್ದಾರೆ. ಆಡಿಯೋನ ನೆನ್ನೆ ಕೇಳಿದ್ದೀನಿ. ಕೇಳಿದ್ಮೇಲೆ ಅಷ್ಟೊತ್ತಿಗೆ ಅಸೆಂಬ್ಲಿ ಅಡ್ಜರ್ನ್ ಆಗಿದೆ. ಇವತ್ತು ನಾಳೆ ರಜಾ ಇದೆ. ಸೋಮವಾರ 11 ಗಂಟೆಗೆ ಅಸೆಂಬ್ಲಿ ಇದೆ. ವಿಧಾನ ಪರಿಷತ್ತಿನ ಸದಸ್ಯ ಆಗೋದಕ್ಕೆ 25 ಕೋಟಿ ರೂಪಾಯಿ ಕೊಟ್ಟರೆ ನಿಮ್ಮ ವಿಧಾನ ಪರಿಷತ್ತಿನ ಸದಸ್ಯ ನನಗೆ ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳಿರುವಂತ ದೃಶ್ಯಾವಳಿಗಳು ನಮ್ಮ ಹತ್ರ ಇದೆ. ಆ ವಿಡಿಯೋವನ್ನ ಸೋಮವಾರ ಸದನದಲ್ಲಿ ಆ ವಿಡಿಯೋವನ್ನ ಮಾನ್ಯ ಮುಖ್ಯಮಂತ್ರಿಗಳು ನೋಡ್ಲಿ, ಅದ್ರ ಬಗ್ಗೆ ಅವರ ಉತ್ತರ ಏನು ಅನ್ನುವಂಥದ್ದನ್ನ ಹೇಳಲಿ. ಇದೆಲ್ಲದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಮೇಶ್, ಇವತ್ತು ಆಡಿಯೋ ಬಾಂಬ್ಗೆ ಪ್ರತಿಯಾಗಿ ವಿಡಿಯೋ ಬಾಂಬ್ ಅನ್ನ ಸಿಡಿಸೋದಕ್ಕೆ ಬಿಜೆಪಿಯವರು ರೆಡಿಯಾಗಿರುವಂತದ್ದು. ಸೊ ಹೀಗಾಗಿ ಇವತ್ತು ಆಡಳಿತ ಪಕ್ಷ ವರ್ಸಸ್ ವಿರೋಧ ಪಕ್ಷದ ನಡುವೆ ಗದ್ದಲ ಕೋಲಾಹಲ ಫಿಕ್ಸಾ ಅಂತ? ಖಂಡಿತ ಪೃಥ್ವಿರಾಜ್, ಈಗಾಗಲೇ ಬಿಜೆಪಿ ಒಂದು ತನ್ನದೇ ಆದ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಈಗಾಗಲೇ ಯಡಿಯೂರಪ್ಪನವರ ಆಡಿಯೋ ರಿಲೀಸ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಅದಕ್ಕೆ ಪರ್ಯಾಯವಾಗಿ ಈಗ ಕುಮಾರಸ್ವಾಮಿ ಅವರ ಏನು ಸೋದರ ರೇವಣ್ಣ ಅವರ ಪುತ್ರ ರೇವಣ್ಣ ಹಿಂದೆ ಹುಣಸೂರಿನಲ್ಲಿ ಮಾತಾಡಿದಂತಹ ಭಾಷಣವನ್ನ ಅವರು
ವಿಡಿಯೋ ಬಿಡುಗಡೆ ಮಾಡುವಂತಹ ಪ್ಲಾನ್ ಮಾಡಿರುವಂತದ್ದು. ಯಡಿಯೂರಪ್ಪನವರ ಆಡಿಯೋ ಪರ್ಯಾಯವಾಗಿ ಟಾಂಗ್ ಕೊಡುವಂತ ಕೆಲಸವನ್ನ ಬಿಜೆಪಿ ಮಾಡ್ಕೊಳ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಯಡಿಯೂರಪ್ಪನವರು ಸುದ್ದಿಗೋಷ್ಠಿಯನ್ನ ಕರೆಯುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಸೊ ಸುದ್ದಿಗೋಷ್ಠಿಯಲ್ಲಿ ಒಂದ್ ಕಡೆಗೆ ಆಡಿಯೋವನ್ನ ವಿಡಿಯೋ ಬಿಡುಗಡೆ ಮಾಡೋದ್ರ ಜೊತೆಯಲ್ಲೇನೆ ಈಗಾಗಲೇ ಏನು ಸದನದಲ್ಲಿ ಆಡಿಯೋ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಅಂತೇಳಿ ಸರ್ಕಾರ ಏನು ತಯಾರಿ ಮಾಡ್ಕೊಂಡಿದೆ, ಅದಕ್ಕೆ ಟಾಂಗ್ ಕೊಡುವಂತ ಕೆಲಸ ಆಗಬೇಕು. ಜೊತೆಗೆ ಈಗಾಗಲೇ ಏನು ಅತೃಪ್ತ ಇದರ ಅತೃಪ್ತವನ್ನು ಕೂಡ ಬಳಸಿಕೊಂಡು ಸರ್ಕಾರವನ್ನ ಕಟ್ಟಿ ಹಾಕ್ಲಿಕ್ಕೆ ಬೇಕಾದಂತ ಎಲ್ಲ ರಣತಂತ್ರವನ್ನ ಬಿಜೆಪಿ ಮಾಡ್ಕೊಳ್ತಾ ಇದೆ. ಆದ್ರೆ ಎಷ್ಟು ಮಟ್ಟಿಗೆ ಅದು ಯಶಸ್ವಿ ಆಗುತ್ತೆ ಅನ್ನೋಂಥದ್ದು ಕಾದ್ ನೋಡ್ಬೇಕು. ಈಗಾಗಲೇ ಏನು ಕಳೆದ 3-4 ದಿನಗಳಿಂದ ಕೂಡ ನಿತ್ಯ ಬಾವಿಗಿಳಿದು ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಅದಕ್ಕೆ ಪರ್ಯಾಯವಾಗಿ ಈ ಸಾರಿ ಸರ್ಕಾರವೂ ಕೂಡ ಉತ್ತರ ಕೊಡ್ಲಿಕ್ಕೆ ಅಣಿಯಾಗಿರುವಂತದ್ದು. ಆದ್ರೆ ಬಿಜೆಪಿ ಯಾವ ಮಟ್ಟಕ್ಕೆ ಹೋರಾಟ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಮುಂಬೈ